ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಡೈಲಿ ಯೂಸ್ ಮಾಡುವಂತಹ ಸಿಂಪಲ್ ಇಂಗ್ಲೀಷ್ ಸೆಂಟೆನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡೋಣ. ಈ ಎಲ್ಲ ಇಂಗ್ಲೀಷ್ ಸೆಂಟೆನ್ಸ್ಗಳು ನಮಗೆ ಡೈಲಿ ಇಂಗ್ಲೀಷ್ ಕಮ್ಯುನಿಕೇಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಫಸ್ಟ್ ಒನ್, ನೀವು ಪಾರ್ಟಿಯನ್ನು ಆನಂದಿಸಿದ್ದೀರಾ? ಡಿಡ್ ಯು ಎಂಜಾಯ್ ಪಾರ್ಟಿ? ಆತ ಟೋಪಿ ಹಾಕಿಕೊಂಡಿದ್ದ. ಹಿ ವಾಸ್ ವೇರಿಂಗ್ ಎ ಹ್ಯಾಟ್. ಹಿ ವಾಸ್ ವೇರಿಂಗ್ ಎ ಹ್ಯಾಟ್. ಅವನು ಸೈಕಲ್ ಓಡಿಸುತ್ತಿರಲಿಲ್ಲ. ಹಿ ವಾಸಂಟ್ ರೈಡಿಂಗ್ ಎ ಬೈಸಿಕಲ್. ಹಿ ವಾಸ್ ನಾಟ್ ರೈಡಿಂಗ್ ಎ ಬೈಸಿಕಲ್. ಅವನು ಐಸ್ ಕ್ರೀಮ್ ತಿನ್ನುತ್ತಿದ್ದನು. ಹಿ ವಾಸ್ ಈಟಿಂಗ್ ಆ್ಯನ್ ಐಸ್ ಕ್ರೀಮ್. ಹಿ ವಾಸ್ ಈಟಿಂಗ್ ಆ್ಯನ್ ಐಸ್ ಕ್ರೀಮ್. ಮಳೆಯಾಗುತ್ತಿದೆಯೇ? ವಾಸ್ ಇಟ್ ರೇನಿಂಗ್? ವಾಸ್ ಇಟ್ ರೇನಿಂಗ್? ಅವನು ಮನೆಗೆ ಹೋಗುತ್ತಿರಲಿಲ್ಲ. ಹಿ ವಾಸ್ ನಾಟ್ ಗೋಯಿಂಗ್ ಹೋಮ್. ಹಿ ವಾಸಂಟ್ ಗೋಯಿಂಗ್ ಹೋಮ್. ಅರುಣ್ ಸೂಟ್ ಧರಿಸಿದ್ದನಾ? ವಾಸ್ ಅರುಣ್ ವೇರಿಂಗ್ ಎ ಸೂಟ್? ವಾಸ್ ಅರುಣ್ ವೇರಿಂಗ್ ಎ ಸೂಟ್? ನೀವು ಬಂದಿದ್ದೀರಾ? ಡಿಡ್ ಯು ಅರೈವ್? ಡಿಡ್ ಯು ಅರೈವ್? ಇದು ವೆಚ್ಚವಾಗಿದೆಯೇ ಅಥವಾ ಖರ್ಚಾಗಿದೆಯೇ? ಡಿಡ್ ಇಟ್ ಕಾಸ್ಟ್? ಡಿಡ್ ಇಟ್ ಕಾಸ್ಟ್? ನೀವು ಬೇಗನೆ ಕೆಲಸವನ್ನು ಮುಗಿಸಿದ್ದೀರಾ? ಡಿಡ್ ಯು ಫಿನಿಶ್ ವರ್ಕ್ ಅರ್ಲಿ? ಡಿಡ್ ಯು ಫಿನಿಶ್ ವರ್ಕ್ ಅರ್ಲಿ? ನಾನು ಮಾಂಸ ತಿನ್ನಲಿಲ್ಲ. ಐ ಡಿಡ್ ನಾಟ್ ಈಟ್ ಮೀಟ್. ಐ ಡಿಡಂಟ್ ಈಟ್ ಮೀಟ್. ನೀನು ಹೋಗಿದ್ಯಾ? ಡಿಡ್ ಯು ಗೋ? ಡಿಡ್ ಯು ಗೋ? ನೀವು ತಡವಾಗಿ ಮಲಗಲು ಹೋಗಿದ್ದೀರಾ? ಡಿಡ್ ಯು ಗೋ ಟು ಬೆಡ್ ಲೇಟ್? ಡಿಡ್ ಯು ಗೋ ಟು ಬೆಡ್ ಲೇಟ್? ಅವಳು ಬಾಗಿಲು ಮುಚ್ಚಿದ್ದಾಳೆ. ಶಿ ಹ್ಯಾಸ್ ಕ್ಲೋಸ್ಡ್ ದ ಡೋರ್. ಶಿ ಹ್ಯಾಸ್ ಕ್ಲೋಸ್ಡ್ ದ ಡೋರ್. ಅವರು ಮಲಗಲು ಹೋಗಿದ್ದಾರೆ. ದೆ ಹ್ಯಾವ್ ಗೋನ್ ಟು ಬೆಡ್. ದೆ ಹ್ಯಾವ್ ಗೋನ್ ಟು ಬೆಡ್. ಅವನು ಸ್ನಾನ ಮಾಡಿದ್ದಾನೆ. ಹಿ ಹ್ಯಾಸ್ ಹ್ಯಾಡ್ ಎ ಬಾತ್. ಹಿ ಹ್ಯಾಸ್ ಹ್ಯಾಡ್ ಎ ಬಾತ್. ನಾನು ನಿನ್ನೆ ತಡವಾಗಿ ಎದ್ದೆ. ಐ ಗಾಟ್ ಅಪ್ ಲೇಟ್ ಎಸ್ಟರ್ಡೇ. ಐ ಗಾಟ್ ಅಪ್ ಲೇಟ್ ಎಸ್ಟರ್ಡೇ. ನಾನು ಪತ್ರ ಬರೆದೆ. ಐ ರೋಟ್ ಎ ಲೆಟರ್. ಐ ರೋಟ್ ಎ ಲೆಟರ್. ನನ್ನ ಕೀಲಿಗಳನ್ನು ನಾನು ಕಳೆದುಕೊಂಡಿದ್ದೇನೆ. ಐ ಲಾಸ್ಟ್ ಮೈ ಕೀಸ್. ಐ ಲಾಸ್ಟ್ ಮೈ ಕೀಸ್. ಅವಳು ಅಡಿಗೆ ಮಾಡುತ್ತಿದ್ದಳು. ಶಿ ವಾಸ್ ಕುಕ್ಕಿಂಗ್. ಶಿ ವಾಸ್ ಕುಕ್ಕಿಂಗ್. ನಾನು ವಾಲಿಬಾಲ್ ಆಡುತ್ತಿದ್ದೆ. ಐ ಪ್ಲೇಡ್ ಎ ವಾಲಿಬಾಲ್. ಐ ಪ್ಲೇಡ್ ವಾಲಿಬಾಲ್. ನಾನು ಊಟದ ಸಮಯದಲ್ಲಿ ಕೆಲವು ಸ್ನೇಹಿತರನ್ನು ಭೇಟಿಯಾದೆ. ಐ ಮೆಟ್ ಸಮ್ ಫ್ರೆಂಡ್ಸ್ ಎಟ್ ಲಂಚ್ ಟೈಮ್. ಐ ಮೆಟ್ ಸಮ್ ಫ್ರೆಂಡ್ಸ್ ಎಟ್ ಲಂಚ್ ಟೈಮ್. ಕೆಲಸ ಮಾಡಲಿಲ್ಲ. ಡಿಡಂಟ್ ವರ್ಕ್. ಹೋಗಲಿಲ್ಲ. ಡಿಡಂಟ್ ಗೋ. ಡಿಡ್ ನಾಟ್ ಗೋ. ಮಾಡಲಿಲ್ಲ. ಡಿಡಂಟ್ ಡೂ. ಡಿಡ್ ನಾಟ್ ಡೂ. ನೀವು ಗೆದ್ದಿದ್ದೀರಾ? ಡಿಡ್ ಯು ವಿನ್? ಡಿಡ್ ಯು ವಿನ್? ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.